ತಲೆ ಕೆಟ್ಟು ಹೋಗಿತ್ರಿ ಈ ಕೇಸ್ ಸಲುವಾಗಿ. ನಿಮಗೂ ತಲೆ ಕೆಟ್ಟಿರ್ಬೇಕಲ್ರಿ, ಇವು ಯಾರ ಈ ಕೇಸ್ ಯಾಕೆ ಇನ್ವೆಸ್ಟಿಗೇಷನ್ ಮಾಡಾಕತ್ತಾನ ಅಂತೇಳಿ ಹೇಳ್ತೀನಿ ನೋಡ್ರಿ. ನಾನು ಯಾರು, ಈ ಕೇಸ್ ನನಗೆ ಯಾರು ಒಪ್ಸಿದ್ರು ಅಂತೇಳಿ ಹೇಳ್ತೀನಿ, ಕೇಳ್ರಿ. ಸಣ್ಣ ಪುಟ್ಟ ಕೇಸ್ ಹಿಡಿತಲ್ಲ, ಒಂದ್ರ ದೊಡ್ಡ ಕೇಸ್ ಹಿಡಿಯಲ್ಲ. ಒಂದಲ್ಲ ಒಂದಿನ ನಮಗೂ ಟೈಮ್ ಬರ್ತೈತಿ, ದೊಡ್ಡ ಕೇಸ್ ಸಿಗ್ತೈತಿ. ಟೈಮ್ ಅದನ್ನ ತನಕ ಕಾಯ್ದಪ್ಪ, ಏನು ಮಾಡಕತ್ತಿ. ಫೋನ್ ಬಂತು. ಹಾಂ, ಪೊಲೀಸ್. ಹಲೋ ಸಾಹೇಬ್ರ, ಹೇಳ್ರಿ. ಏನಪ್ಪಾ ಡಿಟೆಕ್ಟಿವ್ ಅಳಿಯ, ಎಲ್ಲಿದೆ? ಒಂದು ದೊಡ್ಡ ಕೇಸ್ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದನ್ರಿ. ಗೊತ್ತಾಯ್ತು ಬಿಡು, ನೀನು ದೊಡ್ಡ ಕೇಸ್. ಅದ ಗುಡಿ ಮುಂದೆ ಚಪ್ಪಲ್ ತುಡು ಮಾಡಿದ್ದು, ಮನೆ ಮುಂದೆ ನ್ಯೂಸ್ ಪೇಪರ್ ತುಡು ಮಾಡಿದ್ದು, ಅದ ಬಟ್ಟೆ ಅಂಗಡಿಯಾಗ ಸಣ್ಣ ಹುಡುಗರು ಚಾಕ್ಲೇಟ್ ತುಡು ಮಾಡಿದ್ದು, ಇದಲ್ಲ ನೀನು ದೊಡ್ಡ ಕೇಸ್. ಗೊತ್ತೈತೆ ಅಣ್ಣ, ನನಗೂ ಒಂದು ಟೈಮ್ ಬರ್ತೈತಿ, ಒಂದು ಕೇಸ್ ಸಿಗ್ತೈತಿ ದೊಡ್ಡದ, ಅವಾಗ ನಾ ಹಿಂದೆ ತಿರುಗಿ ನೋಡು ಮಾತಾ ಇಲ್ಲ. ಹೇಳಿಯ ನಿನಗೊಂದು ದೊಡ್ಡ ಕೇಸ್ ಕೊಡ್ತೀನಿ ಈಗ, ಅದನ್ನು ಸಾಲ್ವ್ ಮಾಡಿ ತೋರಿಸ. ಅವಾಗ ಗೊತ್ತಾಗತ್ತೆ ನಿಂದೇನು ಡಿಟೆಕ್ಟಿವ್ ಮೈಂಡ್ ಅಥವಾ ಏನು ಡಿಲೀಟ್ ಆಗಿರೋ ಮೈಂಡ್ ಅಂತೇಳಿ. ಅವಾಗ ಮುಂದೆ ವಿಚಾರ ಮಾಡೋಣ. ಹಾಂ, ನಿನ್ನ ಕೇಸ್ ನನಗೆ ಕೊಟ್ಟು ನೀ ರಾಜೀನಾಮೆ ಕೊಟ್ಟು ಮನೆಗೆ ಹೊಂಟಿ ಏನು ಮತ್ತೆ? ಹಂಗಲ್ಲೋ, ಎಲೆಕ್ಷನ್ ಡ್ಯೂಟಿ ಒಳಗೆ ಯಾವ ಕೇಸು ಸಾಲ್ವ್ ಆಗೋತಿಲ್ಲ, ಅದಕ್ಕೆ ಎಲ್ಲ ಪೆಂಡಿಂಗ್ ಅದಾವು. ಇವತ್ತು ಬೇರೆ ಇಲ್ಲೊಂದು ಮರ್ಡರ್ ಬೇರೆ ಆಗೈತಿ, ಎಲ್ಲ ಮೊಕೈಕ ಜಡ್ಜ್ ಕೇಸೆ ಕುರ್ಚಿ ಸಿಗ್ಲಾರ್ದಂಗೆ ಮಾಡ್ಯಾರ. ಈ ಕೇಸ ನೀನು ಸಾಲ್ವ್ ಮಾಡು, ಮದುವೆ ನಿನಗಾಗ್ಲಿಕ್ಕಂದ್ರೆ ಎಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಬಂದು ನಾನು ತಗೋತೀನಿ. ನೀವೊಂದು ಕೆಲಸ ಮಾಡು, ನಾನು ಎಲೆಕ್ಷನ್ ಡ್ಯೂಟಿ ಒಳಗೆ ಇರ್ತೀನಿ, ನಿನಗೇನಾರ ಹೆಲ್ಪ್ ಬೇಕಾತಂದ್ರೆ ಆನಂದ್ ಅಂತ ಇರ್ತಾನೆ, ಅವ್ನು ನೀನು ಕಾಂಟ್ಯಾಕ್ಟ್ ಮಾಡ್ಕೊ, ನಾವೆಲ್ಲ ಹೇಳ್ತೀನಿ. ನಾ ಒಂದು ಸರಿ ಕೇಸ್ ಹಿಡಿದ್ನಿ ಅಂದ್ರೆ ಅದು ಸಾಲ್ವ್ ಆದಂಗ ನಾನು ಪೇಮೆಂಟ್ ಯಾರು ಕೊಡ್ತಾರೆ ಹೇಳ್ರಿ. ಕೇಸರ ಸಾಲ್ವ್ ಮಾಡ್ಕೊಂಬಾ, ನಾ ಅದೀನಿ, ಯಾಕೆ ತಲೆ ಕಟ್ಸೋತಿ ಪೇಮೆಂಟ್ ಬಗ್ಗೆ. ಸರಿ ಮಾಮ, ಬಡ ಬಡ ಲೊಕೇಶನ್ ಸೆಂಡ್ ಮಾಡು, ನೀ ಕಣ್ಣು ಮುಚ್ಚಿ ಕಣ್ ತೆಗಿಡೋದು ಅಲ್ಲಿ ಬಂದುಬಿಡ್ತೀವ. ಓಕೆ. ಹಾಂ, ನೋಡಿದ್ರಲ್ಲ ಈ ಕೇಸನ್ನ ನನಗೆ ಯಾರು ಒಪ್ಸಿದ್ರು ಅಂತೇಳಿ. ಈ ಕೇಸ್ ಕೊನೆ ಹಂತಕ್ಕೆ ಬಂದು ನಿಂತೈತಿ. ಕೊಲೆಗಾರ ಎಂಥ ಬುದ್ಧಿವಂತದಾನಂತಂದ್ರೆ ಒಂದೊಂದು ಕ್ಲೀವ್ನು ಬಿಟ್ಟಿಲ್ರಿ. ಅದ್ರ ಏನು ಮಾಡಬೇಕು ಒಂದು ತಿಳಿವಲ್ಲಾಗೈತಿ. ಸರ್ ಹೇಳ್ರಿ. ಸಾಗರ್ ಅವ್ರು ಇದಾರ? ಇಲ್ಲ, ಯಾಕೆ? ಹಾಂ, ಕೊಲೆಗಾರ ಸಿಕ್ಕ್ರಿ. ಯಾರನೇ ಕರ್ಕೊಂಬಂದಿ? ನಾ ಯಾರು ಏನು ಹೇಳ್ತೀನಿ, ಇಷ್ಟು ಚಂದ ನಮ್ಮನ್ನ ಮೂರ್ಖರನ್ನಾಗಿ ಮಾಡಾಕತ್ತಿಲ್ಲ, ಎಷ್ಟು ಬುದ್ಧಿವಂತಿರ್ಬೋದು ನೀನು. ನಾ ಯಾಕೆ ನಿಮ್ಮನ್ನ ಮೂರ್ಖ ಮಾಡ್ರಿ? ಸರಿ, ನಾ ಹೋಗ್ತೇನ್ರಿ. ಏಯ್ ಎಂದ್ರಿಲ್ಲ, ಕೊಲೆ ಮಾಡೋತನ ಮಾಡಿ ಏನೂ ತಪ್ಪು ಮಾಡಿಲ್ಲ ಅನ್ನೋರ್ಗತಿ ಇರಾಕತ್ತಿಲ್ಲ, ಇದು ಒಳ್ಳೇದಲ್ಲ. ಕೊಲೆ ಯಾಕೆ ಮಾಡ್ರಿ? ಕೊಲೆ ಸಾಗರ್ ಬಿಳಿಮನಿ ನಿನ್ನ ಗೆಳೆಯ ಯಾವುದಲ್ಲ? ಸರ, ನನ್ನ ಗೆಳೆಯ ಅಷ್ಟಲ್ರಿ, ನನ್ನ ಜೀವದ ಗೆಳೆಯ ಅದಾನವ. ನಿನ್ನ ಜೀವದ ಗೆಳೆಯನ ಕೊಲೆ ಮಾಡಿ ಮನ್ಯಾಗ ಆರಾಮಾಗಿ ಹೋಗಿದಿ. ಕೊಲೆ? ಹಾಂ, ಯಾವ ಕೊಲೆ ಸರ? ನಿಮ್ಮ ಸಾಗರ್ನ ಕೊಲೆ ಮಾಡಿ ಆರಾಮ ಮನ್ಯಾಗದಿ. ಸರ್, ನಿಜವಾಗ್ಲೂ ನನಗೆ ಆ ಕೊಲೆಗೆ ನನಗೆ ಏನೂ ಸಂಬಂಧ ಇಲ್ಲ. ಅವ ನನ್ನ ಪಾಲಿನ ದೇವ್ರದಾನ. ಅವ ನನ್ನ ಕಷ್ಟ ಕಾಲ ಎಷ್ಟು ಹೆಲ್ಪ್ ಮಾಡ್ಯಾನ ಅನ್ನೋದು ನನಗೆ ಗೊತ್ತಿರಿ. ಅದ ನಾ ಯಾಕೆ ಸರ್ ಅವ್ನು ಕೊಲೆ ಮಾಡಲಿ? ಮಿಸ್ ಹಾಂ, ವೆರಿ ಗುಡ್. ಎಲ್ಲನೂ ಮಾಡುತ್ತಾನ ಮಾಡಿ ಏನೂ ಮಾಡಿಲ್ಲ ಅನ್ನೋರ್ಗತಿ ಎಷ್ಟು ಚೆಂದಾಗಿ ನಿಂತಿಯಲ್ಲೋ. ಕೊಲೆ ಮಾಡಕ್ಕೆ ಯೂಸ್ ಮಾಡಿದ ಅಸ್ತ್ರನ ಇವಾಗ ನಿನ್ನ ಕೈಯಲ್ಲಿ ಇದ್ದದನ್ನು ಹೆಸರು ಎಲ್ಲಿ ಹೋಗಿದಿಪ್ಪ? ಎಷ್ಟು ಚೆಂದಾಗಿ ನಾನು ಮೂರ್ಖನಾಗಿ ಮಾಡಾಕತ್ತಿಲ್ಲ. ಎಷ್ಟು ಪರ್ಫೆಕ್ಟಾಗಿ ನೀನು ನಾಟಕ ಮಾಡಿದೆ. ಕೊಲೆನ ನಿನ್ನ ಬುದ್ಧಿವಂತಿಕೆಯಿಂದ ಮಾಡಿ, ಆದ್ರೆ ಒಂದು ಸಣ್ಣ ತಪ್ಪನ್ನ ನಿನ್ನ ಕೈಲಿ ಮುಚ್ಚಿಡೋಕ್ಕಾಗಲಿಲ್ಲ. ಅವತ್ತು ಆ ವ್ಯಕ್ತಿ ಬರಲಿಲ್ಲ ಅಂದ್ರೆ ಇವತ್ತು ನೀನು ಹಿಡಿಯಕ್ಕೆ ಹಾಕಿರ್ಕಿಲ್ಲ. ಸರ್ ಹೇಳ್ರಿ. ಸಾಗರ್ ಅವ್ರು ಇದಾರ? ಇಲ್ಲ, ಯಾಕೆ? ಅವರು ಮೊಬೈಲ್ ತೊಗೊಂಡು 3 ತಿಂಗಳಾಯ್ತು, ಇನ್ನಾದರೂ ಅದ್ರ ಲೋನ್ ಕಟ್ಟಿಲ್ಲ ಅವರು, ಅದಕ್ಕೆ ಬಂದಿದ್ದೆ ನಾನು. ಹೌದಾ? ಹಾಂ, ಅವ್ರನ್ನಾರು ಈ ಕಡೆ ಬರ್ತಾರೆ, ಆಮೇಲೆ ಬರಲ. ಇವಾಗ ಹೆಂಗಾದರೂ ಅವ್ರು ಸಾಗರ್ ಅವ್ರು ಎಲ್ಲಿದ್ದಾರೆ ಅಂತ ನಾವು ಸ್ವಲ್ಪ ಹೇಳ್ತೀರಾ? ನನಗೂ ಗೊತ್ತಿಲ್ಲಪ್ಪ, ನಾನು ಈಗ ಬಂದನೆ, ಆಮೇಲೆ ಬರ್ರಿ, ಅವ್ರನ್ನಾರು ಬರ್ತಾರೆ. ಓಕೆ ಸರ್. ನಾವು ಹೇಳಿದ ನೆನಪಾದ್ಮೇಲೆ ಹುಚ್ಚ ನಂತರ ಮೊಬೈಲ್ ಇಸ್ಕೊಂಡ್ಬಂದಿದ್ದೀವಿ ನಾವು. ಅದ್ರ ಒಳಗೆ ಚೆಕ್ ಮಾಡಿದಾಗ ಸಾಗರ್ನ ಮೊಬೈಲ 4 ವರ್ಷದಿಂದ ಆ್ಯಕ್ಟಿವ್ ಆಗಿತ್ತ. ಆ ಮೊಬೈಲ್ ಇರಾಕಿಲ್ಲ, ಅವ್ನು ಇನ್ನೊಂದು ಮೊಬೈಲ್ ಯಾಕೆ ತೊಗೊಂಡಂತೇಳಿ ಫೈನಾನ್ಸ್ ಏಜೆಂಟ್ ಹತ್ರ ಹೋಗಿ ಕೇಳಿದಾಗ
ಅವತ್ತು ಸಾಗರ್ ಅವ್ರ ಮನೆಗೆ ಬಂದಿದ್ರಲ್ಲ ನೀವು ಕಂತು ಕಟ್ಟತ್ತೇಳಿ ಹಾಂ ಸರ್. ಅವ್ನು ಮೊಬೈಲ್ 4 ವರ್ಷದಿಂದ ಆ್ಯಕ್ಟಿವ್ ಆಗೈತಿ ಮತ್ತು ಯಾರಿಗೆ ಫೋನ್ ಕೊಡ್ಸಾನವ? ಸರ್ ಅದು ಅವನ ಹೆಸರಲ್ಲಿ ಅವ್ರ ದೋಸ್ತ ಏನು ಸರ್? ಆ ದೋಸ್ತ ಯಾರತ್ತ ಗೊತ್ತೈತೆ ನಿಂಗೆ? ಹಾಂ ಗೊತ್ತಿಲ್ಲ ನೋಡಿ ಸರ್. ನೆನಪು ಮಾಡ್ಕೋ. ಹಾಂ ಸರ್ ಗೊತ್ತಾಯ್ತು. ಏನು? ನನ್ನ ಮೊಬೈಲ್ ಕ್ಯಾಮ್ರಾ ಚಲೋ ಐತೆ ಅಂತ ಅಂಕೇಶ್ ನನ್ನ ಮೊಬೈಲ್ನಾಗ ಫೋಟೋ ಹೊಡ್ಕೊಂಡಿದ್ದೆ ಸರ್ ಅವ. ಹಂಗಾರೆ ಆ ಫೋಟೋ ನನಗೆ ಕಳಿಸು. ಅವಾಗ ನಿನ್ನ ಮೇಲೆ ಡೌಟ್ ಬತ್ತು ನನಗೆ. ಸರ ಅವ ನನಗೆ ಮೊಬೈಲ್ ಕೊಡ್ಸ್ಯಾನ, ನಾನು ಯಾಕೆ ಅವ್ನ ಕೊಲೆ ಮಾಡಲಿ? ಇದಾನ ನಿಮ್ಮ ಸಾಕ್ಷಿ. ನಾನು ಹಂಗೆ ಅನ್ಕೊಂಡಿದ್ನೆ. ಆದ್ರೆ ಅವನ ಮೊಬೈಲ್ದಾಗ ಅವನ ದೋಸ್ತ ಬಸ್ಸುನ ನಂಬರ ಫೋನ್ ಬಂದದ್ದು ಮೆಸೇಜ್ ಬಂದದ್ದು ಅಷ್ಟೇ ಇತ್ತು. ಆದ್ರೆ ನಾವು ತೆಗ್ಸಿದ ಕಾಲ್ ಹಿಸ್ಟ್ರಿ ಮೆಸೇಜ್ ಹಿಸ್ಟ್ರಿ ಒಳಗೆ ನಿನ್ನ ನಂಬರ್ ಸಿಕ್ತಿ. ಅವ ಮೊಬೈಲ್ ಕೊಡಿಸಿದ, ಅದು ಲೋನ್ ಮೇಲೆ ಇತ್ತು. ಆ ಲೋನ 3 ತಿಂಗಳಾದರೂ ಕಟ್ಟಿರ್ಕಿಲ್ಲ. ಕಟ್ ಅಂತೇಳಿ ಫೈನಾನ್ಸ್ದವರು ಅವಂಗ ಫೋನ್ ಮಾಡಾಕತ್ರ. ಅದನ್ನು ಕಟ್ಟು ಅಂತ ನಿನಗೆ ಫೋನ್ ಮಾಡಿದ್ರೆ ಅವನ ಫೋನ್ ಎತ್ತೋದನ್ನು ನೀ ಬಿಟ್ಟೆ. ಲಾಸ್ಟಿಗೆ ಬಂದ ನಿನಗೆ ಮೆಸೇಜ್ ಮಾಡಿದವ. ಏನು ಮಾಡಿದಪ್ಪ ಅಂತಂದ್ರೆ, ನೀನು ಮೊಬೈಲ್ ಕಂತು ಕಟ್ಟೋಕ್ಕಾಗವಲ್ದ, ಫೋನು ರಿಸೀವ್ ಮಾಡುವಲ್ಲೆ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡುವಲ್ಲೆ, 2 ಲಕ್ಷ ರೂಪಾಯಿ ನಿನಗೆ ಬೈಕ್ ತೊಗೊಳಕ್ಕೆ ಸಾಲ ಹೆಸದು ಕೊಟ್ಟನೆ. ಈಗ ಮೊಬೈಲ್ ಕಂತು ಕಟ್ಟುವಲ್ಲ ನೀನು. ಹಿಂಗಾದ್ರೆ ಪುರೋಟ ಆಗಂಗಿಲ್ಲ. ನನ್ನ ಮೊಬೈಲ್ ವಾಪಸ್ ಕೊಡು, ನಾನು ಕಂತು ಕಟ್ಕೋತೀನಿ. ನಿನಗೆ 2 ಲಕ್ಷ ರೂಪಾಯಿ ಬೈಕ್ ತೊಗೊಳಕ್ಕೆ ಏನು ಕೊಟ್ಟಿದ್ದಿಲ್ಲ, ಅದನ್ನು ವಾಪಸ್ ಕೊಟ್ಟುಬಿಡು, ಸಾಲ ಹರಿದು ಬಿಡ್ತೀನಿ ನಾನು, ನಿನ್ನ ಸವಾಸ ಬೇಡ ಅಂತಂದ. ಹಾಂ, ಅವ ಹಂಗಂದಂತನ ಕೊಲೆ ಮಾಡೀನಿ. ಅವನು ಕಾಸ ದೋಸ್ತ ಬಸ್ಸಿನ ಮೊಬೈಲ್ ಕಳು ಮಾಡಿ ಸಾಗರ್ಗೆ SMS ಮಾಡಿದ್ದೆ, ಬಾ ಗೋವಾಕ್ಕೆ ಹೋಗಿ ಬರೋಣ ಅಂತೇಳಿ. ಅವನು ಹ್ಞೂ ಅಂಥೇಳಿ ಸರ್ಕಲ್ದಾಗ ಬಂದು ನಿಂತಿದ್ದ. ಬಸ್ಸಿನ ಮೊಬೈಲ ಸೈಲೆಂಟ್ ಮಾಡಿ ನನ್ನ ಮೊಬೈಲ್ ಮನ್ಯಾಗ ಇಟ್ಟಿದ್ದೆ. ಯಾಕಂದ್ರೆ ನನ್ನ ಮ್ಯಾಗ ಯಾರಿಗೂ ಡೌಟ್ ಬರ್ಬಾರ್ದು ಅಂತೇಳಿ. ಏನು ಬಸ್ಸೇ ಬರೋವಲ್ಲ, ಎಷ್ಟೊತ್ತು ಕಾಡ್ಸಾಕತ್ತಾನ. ಏನು ಟೈಮ ಭಾಳ ಆಯ್ತು, ಇನ್ನಾರು ಬರುವಲ್ಲ. ಇಲ್ಲಿ ಹಾಪ ಸಾಗರ ಯಾಕಪ್ಪ ಇಲ್ಲಿ ಕೂತಿ? ಹಂಗ ಒಂದು ಸ್ವಲ್ಪ ಕೆಲಸ ಇರ್ತಾಳೆ. ಏನು ಈ ಕಡೆ ಬಂದು ಇಲ್ಲೇ ಕೆಲಸ ತಂದು ನೀನು ನೋಡಿ ಬಂದ ನಾನು. ಏನು ಮಾಡತ್ತಿ? ಏನಿಲ್ಲ, ನಾನು ಬಸ್ ಹೊಂಟು ಬೇರೆ ಕಡೆ ಕೆಲಸ ಕೊಟ್ಟಿದ್ವಿ. ಸ್ವಲ್ಪ ಕೆಲಸ ತಂದು ಹೊಂಟಿದ್ದೇವೆ ಹೊಂಟಿ. ನೀನು ಏಕೆ ಈ ಕಡೆ ಬಂದು? ಅದ ಕೆಲಸ ಇದು ಏನು ಮಾಡತ್ತಿ ಈಗ? ನೀ ಖಾಲಿ ಇದೆಯಾ? ಇಲ್ಲ, ಯಾಕೆ ಕೇಳಿನ ಹೆಂಗಿರೋ ಬೈಕ್ ಮಾರೀನಿ. ಹೆಂಗಿದ್ರು ನಿಮ್ಗೆ ರೊಕ್ಕ ಕೊಡೋದತ್ತಲ್ಲ, ನಾನು ಇನ್ನೊಂದು 2 ತಾಸು ರೊಕ್ಕ ಕೊಡ್ತೀನಿ ತಗಾರ ತೊಗೊಂಡು ಹೋಗ್ಬಿಡತ್ತೆ. ಜಲ್ದಿ ಕೊಟ್ಬಿಡ್ಲ ಕೊಡ್ತೀನಿ. ಒಂದು ಬಾ ಒಂದು ಇಲ್ಲೇ ಸರಿ ಕುಡಿಯೋಕೆ ಹೋಗಿ ಬರೋಣ. ಬಾ ನೀವು ಬಾರ ಮರೆ 2 ದಿನ ಎಷ್ಟು ತಗತ್ತ ಬರೋದು? ಯಾವ ಬರ್ತಾನೆ ನಾನೀಗ, ಅರ್ಜೆಂಟ್ ಐತೆ ಕೆಲಸ ನಮ್ದು, ಹೋಗ್ತೀವಿ ನಾವು. ಅಲ್ಲ ಬರ್ತಾನೆ, ಬಾ ಅಟ್ ತೊಗೊಳೋದು ಏನಾರು ಕೊಡ್ಬರೋಣ. ಬಾ ಬರ್ರಿ ಬರ್ರಿ. ಯಾರಪ್ಪ ಹೆಂಗಿದ್ರು ರೊಕ್ಕ ಕೊಟ್ಟ ಬಿಡ್ತೀನಿ. ನೀವು ಹೋಗು. ನನ್ನ ಅಲ್ಲಪ್ಪ ನೀನು ರೊಕ್ಕ ಹೆಂಗಿದ್ರು ಕೊಡ್ತಲ್ಲ, ತಲೆ ಹಾಕಿಸ್ಕೋತಿ. ಬಾ ಕೊಡ್ಬರೋಣ. ಬಾ ಹಂಗಾರು ಬಾರ ಮರೆ. ದೋಸ್ತ ತಿನ್ನು, ನೀ ನಮ್ಮ ದೋಸ್ತ ತಿನ್ನು. ಹುಚ್ಚು ಹೋಯ್ತೀನಿ, ಹುಚ್ಚಿ ಬಂದವು ಕಡೆ ಇಲ್ಲೇ ಬಂದ. ಗೋವಾ ಕ್ಯಾನ್ಸಲ್, ಗೋವಾ ಕ್ಯಾನ್ಸಲ್. ಬೈಕ್ ವಾಪಸ್ ಬೇಕು, ಮೊಬೈಲ್ ವಾಪಸ್ ಕೊಡು, ರೊಕ್ಕ ಕೊಡ್ಬೇಕು. ಕೊಡ್ತೀನಿ ರೊಕ್ಕ, ಕೊಡ್ತೀನಿ. ನಿನ್ನ ಕೊಡೋಕೆ ಬಂದಿಲ್ಲ ರೊಕ್ಕ, ನಿನ್ನ ದೇವ್ರ ಪಾದಕ್ಕೆ ಸೇರ್ಸಾಕೆ ಬಂದನ. ತಗೋ ನಿನಗೈತೆ. ಇಂದೇ ನಿನ್ನ ಕೊನೆಯ ದಿನ. ನೆನೆಸಿಕೋ ನಿನ್ನ ಮನದೇವ್ರನ್ನ. ಸತ್ತಿಗೆ ಬೈಕ್ ಬೇಕಾ? ಹಾಂ, ಬೈಕ್ ಬೇಕಾ? ಏನು ದುಡ್ಡು ಕೇಳ್ತೀನಿ ನನ್ನ ಮಗನ? ನೀನೇ ಇಲ್ಲ, ನಿನ್ನ ಬೈಕು ಇಲ್ಲ, ದುಡ್ಡು ಇಲ್ಲ. ಬೈಕ್ ಬೇಕಾ? ದುಡ್ಡು ಬೇಕಾ? ಹಾಂ, ನಿನಗೆ ಇದು ಯಾವುದು ಸಿಗಬಾರ್ದು ಅಂತ ನೀನು ಕೊಲೆ ಮಾಡತ್ತೀನಿ. ಸಾಯ್ ಸಾಯ್ ಮಗ, ಸಾಯ್. ಕೊಲೆ ಕೊಲೆ ಮಾಡಿಬಿಟ್ಟೆ.
ನಾನು ಮಾಡಿದ್ದು ಯಾರಿಗೂ ಗೊತ್ತಾಗ್ಬೋದಲ್ಲ, ಏನು ಮಾಡಬೇಕು? ಸತ್ತ ಇವ ಸತ್ತು ಬೈಕ್ ನಂದ 2 ಲಕ್ಷ ನಂದ. ಅಲ್ಲಿ ಕೊಲೆ ಮಾಡೀನಿ. ಅವನ ಮೊಬೈಲ ಮತ್ತು ಬಸ್ಸಿನ ಮೊಬೈಲ ಎರಡೂ ಹುಚ್ಚಿನ ಕೈ ಕೊಟ್ಟು ಬಂದಿದ್ದೆ. ನಾ ಸಿಗಬಾರ್ದಂತ ಅಂದ್ಕೊಂಡಿದ್ದೆ, ಆದರೂ ನನ್ನ ನೀವು ಹಿಡ್ದ ಬಿಟ್ರಿ. ಅಪರಾಧಿ ಎಷ್ಟೋ ಬುದ್ಧಿವಂತಿದ್ರು ನಮ್ಮಂಥವ್ರ ಕೈಯಾಗ ಸಿಕ್ಕಾಕೋತಿರ ಅನ್ನೋದು ಗೊತ್ತಿಲ್ಲ ನಿಮಗೆ? ಏನು ಮಾಡೋದು ಸರ, ಈ ಪ್ರಪಂಚದಾಗ ಅಂದ ಚಂದಕ್ಕೆ ಬೆಲೆನೇ ಇಲ್ಲ. ಕೈಯಾಗ ಐಫೋನು, ಕುಂಟಿ ಕೆಳಗೆ KTM ಬೈಕು ಇದ್ರೆ ಮಾತ್ರ ಹುಡುಗಿಯರು ಲವ್ ಮಾಡ್ತಾರೆ. ನಿಯತ್ತ ಲವ್ ಮಾಡೋರಿಗೆ ಹುಡುಗಿರು ಬೀಳಲ್ಲ ಸರ್, ನಮ್ಮಂಥ ಚಪ್ಪರ್ಗಳಿಗೆ ಬೀಳೋದು. ಕೈಯಾಗ ಹಣ ಇದ್ರೆ ಗಲ್ಲಕ್ಕೆ ಕಿಸ್, ಇಲ್ಲ ಚಪ್ಪಲಿ ಕಿಕ್ಕು ಸಾರ್. ನನ್ನ ಜೀವನದಾಗೆಲ್ಲ ಚಲೋ ತಂಗೆ ಇತ್ತು. ಮೊಬೈಲ್ ಕೊಡು, ಬೈಕ್ ಕೊಡು ಅಂತ ಹೇಳ್ದ, ಅದಕ್ಕೆ ಸಾಯಿಸಿಬಿಟ್ಟೆ. ಇವಾಗ ನಾ ಯಾರಿಗೂ ರೊಕ್ಕ ಕೊಡೋ ಅವಶ್ಯಕತೆ ಏನೂ ಇಲ್ಲ, ಯಾಕಂದ್ರೆ ಎಲ್ಲ ಅವನ ಹೆಸರಲ್ಲೇ ಐತೆ, ಅದಕ್ಕೆ ಅವನ ಸಾಯಿಸಿಬಿಟ್ಟೆ. ನೀವೆಲ್ಲ ಫ್ರೆಂಡ್ಸಾ? ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಪ್ಪ ಅವೇ ಹೇಳ್ತಾರೆ, ಒಳ್ಳೆಯವ್ರು ಕೂಡ ದೋಸ್ತಿ ಮಾಡಿರಿ, ಒಳ್ಳೆಯವ್ರು ಕೂಡ ದೋಸ್ತಿ ಮಾಡಿರಿ ಅಂತೇಳಿ. ಎಲ್ಲರೂ ಒಳ್ಳೆಯವ್ರು ಇರ್ತಾರೆ ಅಂತೇಳಿ ಎಲ್ಲರೂ ಕೂಡ ನಾವು ದೋಸ್ತಿ ಮಾಡಿದ್ರೆ ಮಾವ ಅನ್ಕೋತ ಬೆನ್ನಿಗೆ ಚೂರಿ ಆಗ್ತಿರಿ ಅಲ್ಲೋ. ಇನ್ನು ನಾವು ಯಾರು ನಂಬೇಕಾ? ನಂಬೋ ಅವಶ್ಯಕತೆ ಇಲ್ಲ ಸರ್. ತಾಂಬರು ದುಡ್ಡು ತಾಯಿ ಮಕ್ಕಳಿಗೆ ಜಗಳ ಹಸ್ತಂತ, ಹಂಗ ಈ ಸಂಬಂಧಿಕರು ಯಾವ್ಲಕ್ಕ, ಈ ದೋಸ್ತರ ಯಾವ್ಲಕ್ಕ? ದೋಸ್ತರಿಗೆ ಒಳ್ಳೇದಾಗಲಿ, ಸಂಬಂಧಿಕರಿಗೆ ಒಳ್ಳೇದಾಗಲಿ ಅಂತೇಳಿ ಸಾಲ ಕೊಡಿಸಿದ್ರ ಇನ್ನು ಅವ್ರು ಸತ್ತಂಗ. ಇವಾಗಾರ ವಿಚಾರ ಮಾಡ್ಬೇಕ. ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತೇಳಿ ಸಾಲ ಇಸದು ಕೊಡ್ಬೇಕಾದ್ರೆ, ನಡುವು ಆಗ್ಬೇಕಾದ್ರೆ ಅವರು 1000 ಸಲ ವಿಚಾರ ಮಾಡ್ಬೇಕ. ದೋಸ್ತ, ನೀ ಎಲ್ಲರಿಗೂ ಒಂದು ಪಾಠ ಬರೋಬ್ಬರಿ ಕಲಿಸಿದ್ದಿ. ನಡಿ ಸ್ಟೇಷನ್ಗೆ ಹೋಗಲ್ ಮರಿ, ಬಾ. ಎಲ್ಲಾನು ರೆಕಾರ್ಡಿಂಗ್ ಮಾಡಿಯಲ್ಲ, ಸ್ಟೇಷನ್ ಕರ್ಕೊಂಡು ನಡಿ. ಬರೋ